ಹಾಯ್, ಸಿರಿ ದಚ್ಚು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಬ್ಬಕ್ಸಿ ಸೊಪ್ಪಿನ ರೈಸ್ ಮಾಡ್ತಿರೋದು. ಇವತ್ತಿನ ರೆಸಿಪಿ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿ ಈ ಥರ ಎಣ್ಣೆ ಕಾಯಾಗಿ ಬಿಟ್ಬಿಡ್ಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈ ಥರ ಎಲ್ಲ ನೋಡಿ, ಈ ಥರ ಗುಳೆ ಬಂದರೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಎಣ್ಣೆ ಫುಲ್ಲು ಕ್ಲಿಯರಾಗಿ ಚೆನ್ನಾಗಿ ಕಾವು ಬಂದಿದ್ರೆ, ಅಂದರೆ ಕಾದಿದ್ರೆ, ಆವಾಗ ನಾವೇನು ಮಾಡಬೇಕು, ಸಾಸಿವೆ ಜೀರಿಗೆ ಅಂದರೆ ಒಂದೊಂದು ಸ್ಪೂನಷ್ಟು ತೊಗೊಂಡು ಸಾಸಿವೆನ ಮತ್ತು ಜೀರಿಗೆನ ಹಾಕಬೇಕು. ಸಾಸಿವೆ ಜೀರಿಗೆ ಅದ್ರಾಗೆ ಹಾಕಬೇಕು. ಚೆನ್ನಾಗಿ ಕಾಯಬೇಕು. ಅವು ಕೂಡ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಜೀರಿಗೆ. ಹಂಗಿದ್ರೆ ಮಾತ್ರ ಎಣ್ಣೆ ಚೆನ್ನಾಗಿ ಕಾದಿದೆ, ಫ್ಲವರ್ ಕೂಡ ಸಖತ್ತಾಗಿ ಬರುತ್ತೆ. ಈಗ ನೆಕ್ಸ್ಟು ಶೇಂಗಾ ಮತ್ತು ಬೇಳೆ ಅದನ್ನು ಹಾಕಬೇಕು. ಬೇಳೆ ಶೇಂಗಾ ಮತ್ತು ಚೆನ್ನಾಗಿ ಡ್ರೈ ಆಗಬೇಕು. ಅದು ಕಂದು ಬಣ್ಣ ಬರೋವರೆಗೂ ನಾವೀಗ ಮಿಕ್ಸ್ ಮಾಡಬೇಕು. ಕಂದು ಬಣ್ಣ ಬಂದಾಗೆ ಚೆನ್ನಾಗಿ ಫ್ಲವರ್ ಬರುತ್ತೆ, ಸಖತ್ತಾಗಿ ಫ್ಲವರ್ ಬರುತ್ತೆ. ಇದು ವಿಶೇಷ ಏನಪ್ಪ ಅಂದರೆ ಬ್ಯಾಚುಲರ್ ಇರೋರಿಗೆ ತುಂಬ ಟೇಸ್ಟಾಗಿರೋ ಅಡುಗೆ ಇದು. ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ಶೇಂಗಾ ಎಲ್ಲ ಹಾಕಿದ್ದಾದ್ಮೇಲೆ ಕರಿಬೇವು ಹಾಕಬೇಕು. ಕರಿಬೇವು ಕೂಡ ಮಿಕ್ಸ್ ಮಾಡಬೇಕು. ಯಾರು ತಿಂದಿಲ್ಲಪ್ಪ ಅಂದರೂ ಕೂಡ, ಫಸ್ಟ್ ಟೈಮ್ ತಿಂದಿದ್ದೀನಿ ಅಂತಂದರೂ ಕೂಡ ಸಖತ್ತಾಗಿ ಟೇಸ್ಟ್ ಅನಿಸಿರುತ್ತೆ ಅವ್ರಿಗೆ. ಮತ್ತು ಒಂದು 5-6 ಮೆಣಸಿನ್ಕಾಯಿ ಆದರೆ ಓಕೆ. ಖಾರದ ತಕ್ಕಂಗೆ, ಅಂದರೆ ನಾವು ಹೆಂಗೆ ಖಾರ ತಿಂತೀವಿ ಹಂಗೆ. ನಮ್ಮ ಮನೇಲಿ ಖಾರ ಸ್ವಲ್ಪ ಮೀಡಿಯಮ್ ತಿಂತಾರೆ, ಅದಕ್ಕೆ ಈ ಸೈಜಲ್ಲಿ ಹಾಕಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಖಾರ ಹಾಕ್ಕೊಬೋದು, 2-3 ಮಿರ್ಚಿ ಜಾಸ್ತಿ ಹಾಕ್ಕೊಬೋದು. ಆಮೇಲೆ ಒಂದು ಬೌಲಷ್ಟು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಚ್ಕೊಬೇಕು. ಅದನ್ನು ಕೂಡ ಕಂದು ಬಣ್ಣ ಬರೋವರೆಗೂ ಮಿಕ್ಸ್ ಮಾಡ್ತಾನೇ ಇರಬೇಕು. ಕಂದು ಬಣ್ಣ ಬರೋವರೆಗೂ. ಅದು ಕಂದು ಬಣ್ಣ ಬಂದಡಿ ಅದರಲ್ಲಿರೋ ನೀರಿನ ಅಂಶ ಕೂಡ ಬಿಟ್ಕೊತೈತೆ. ನೀರಿನ ಅಂಶ ಬಿಟ್ಕೊಂಡಾಗೆ ಇನ್ನೂ ಫ್ಲೇವರ್ ಜಾಸ್ತಿ ಆಗ್ತೈತೆ ಕಂದು ಬಣ್ಣ ಬಂದಾಗೆ. ಆವಾಗ ತಿಂತಾ ಇದ್ದಾಗ ಕೂಡ ಚೆನ್ನಾಗಿ ಅನಿಸ್ತೈತೆ, ಚೆನ್ನಾಗಿ ಟೇಸ್ಟ್ ಇದೆ ಅಂತ. ಮತ್ತು ಒಂದೂವರೆ ಟೊಮೊಟೊ ಹಣ್ಣಾದರೆ ಸಾಕು. ಅದನ್ನು ಉದ್ದುದ್ದಕ್ಕೆ ಹಚ್ಕೊಂಡಿರ್ಬೇಕು. ಯಾಕಂದರೆ ಅದು ತಿಂತಾ ಇರ್ಬೇಕಾದ್ರೆ ಅದು ಕೂಡ ಬಾಯಲ್ಲಿ ರುಚಿ ಅಂತ ಸಿಗಬೇಕು. ಈ ಥರ ಮತ್ತೆ ಮಿಕ್ಸ್ ಮಾಡಬೇಕು. ಟೊಮೊಟೊ ಹಣ್ಣು ಹಾಕಿದ್ಮೇಲೆ ಅದರಲ್ಲಿರೋ ರಸ ಕೂಡ ಬಿಟ್ಕೊಳಕು. ಅದರಲ್ಲೇ ಇರೋ ನೀರು ರಸ ಅಂಶ ಎಲ್ಲ ಬಿಟ್ಕೊಂಡ ತಕ್ಷಣ ಉಪ್ಪು ಎಲ್ಲ ಹಾಕ್ತೀವಲ್ಲ, ಚೆನ್ನಾಗಿ ಹತ್ಕೊತೈತೆ. ಹಾಗಾಗಿ ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಅದು ನೀರು ಬಿಟ್ಕೊಳ್ಬೇಕು. ಎಣ್ಣೆ ಕೂಡ ಸೈಡಲ್ಲಿ ಬಿಡೋವರೆಗೆ ನಾವು ಕುದಿಯೋಕ್ಕೆ ಬಿಡಬೇಕು. ಈ ಥರ ಎಲ್ಲ ಚೆನ್ನಾಗಿ ನೋಡಿ, ಮೇಲೆ ಈ ಥರ ಎಲ್ಲ ಕುದೀತೈತೆ. ಕುದ್ದಾದ್ಮೇಲೆ ನಾವು ಒಂಚೂರು ಅರಶಿನ ಹಾಕ್ಕೊಳಕು. ಅರ್ಧ ಸ್ಪೂನ್ ಹಾಕ್ಕೊಬೋದು, ಇಲ್ಲ 1.5 ಸ್ಪೂನ್ ಆದರೂ ಹಾಕ್ಕೊಬೋದು. ಅರಶಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದು ಕಲರೆಲ್ಲ ಬಿಟ್ಕೊತೈತೆ. ಚೆನ್ನಾಗಿ ಕಲರೆಲ್ಲ ಇದಾಗಬೇಕಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಕಲರೆಲ್ಲ ಅದಕ್ಕೆ ಕರೆಕ್ಟಾಗಿ ಹತ್ತೋ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬಿಡಬೇಕು. ಅದು ಕಲರೆಲ್ಲ ಮತ್ತು ನೀರಲ್ಲೆಲ್ಲ ಬಿಟ್ಕೊಂಡು ಮತ್ತೆ ಅದೆಲ್ಲ ಹತ್ಕೊಬೇಕಲ್ಲ, ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಬಿಟ್ಬಿಡಬೇಕು. ಇದು ಯಾರು ಮನೆಯಲ್ಲಿ ಟ್ರೈ ಮಾಡಿಲ್ಲ, ಇವಾಗ ಟ್ರೈ ಮಾಡಿ ನೋಡಿ. ಬೆಸ್ಟ್ ಕಾಂಬಿನೇಷನ್. ಇದ್ರ ಜೊತೆಗೆ ಶೇಂಗಾ ಗೊಜ್ಜು ಸೂಪರಾಗಿರುತ್ತೆ. ತಿಂದ್ಬಿಟ್ಟು ನೋಡಿ ಬೇಕಾದ್ರೆ. ಬರಲಿಲ್ಲ ಅನ್ನೋರಿಗೆ ಕೂಡ ಮತ್ತೆ ಮಾಡಬೇಕಂತ ಆಸೆ ಬರುತ್ತೆ. ಸಖತ್ತಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಗೊತ್ತಾಗುತ್ತೆ. ಮತ್ತು ಮಾಡಿಬಿಟ್ಟು ನನ್ನ ಕಾಮೆಂಟ್ಸಲ್ಲಿ ತಿಳಿಸಿ, ಚೆನ್ನಾಗಿತ್ತಾ ಇಲ್ವಾ, ಹೇಗಿತ್ತು, ನಿಮ್ಮದ್ರಲ್ಲಿ ಏನು ಮಿಸ್ಟೇಕ್ ಆಗಿದೆ ಏನಿಲ್ಲ ಅಂತ. ನಾನು ಬದಲಿ ಮಾಡ್ಕೊಳಕ್ಕೋಸ್ಕರ ಆದರೂ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೆಂಗೆ ಅಂತ, ಸರಿನಾ? ನೀವು ಹೇಳ್ದಂಗೆ ನಾನು ಚೇಂಜ್ ಆಗ್ತೀನಿ ಕೂಡ. ನಿಮಗೂ ನನ್ನ ವಾಯ್ಸ್ ಆಗಿರ್ಬೋದು, ನಾನು ಅಡುಗೆ ಮಾಡೋ ರೀತಿಲಾಗಿರ್ಬೋದು, ಅಥವಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ರೀತಿಲಾಗಿರ್ಬೋದು, ಯಾವುದಾದ್ರೂ ಒಂದು ಹೇಳಿ ನಾನು ಚೇಂಜ್ ಮಾಡ್ಕೊತೀನಿ. ಚೇಂಜ್ ಮಾಡ್ಕೊಳ್ರಿ ನೀವು ಅಂತ ಹೇಳಿದ್ರೆ ನಾನು ಚೇಂಜ್ ಮಾಡ್ಕೊತೀನಿ. ಕಮೆಂಟಲ್ಲಿ ನನಗೆ ತಿಳಿಸಿ, ಸರಿನಾ? ಈ ಥರ ಎಲ್ಲ ನೋಡಿ ಚೆನ್ನಾಗಿ ಕುದೀತಾ ಇರಬೇಕು. ಈ ಥರ ನೋಡಿ, ನೋಡ್ತಾ ಇದ್ದೀರಾ ಎಲ್ಲ ಎಣ್ಣೆ ಏನು ಚೆನ್ನಾಗಿ ಬಿಟ್ಕೊತೈತೆ. ಈ ಥರ ಎಲ್ಲ ಚೆನ್ನಾಗಿ ಬಿಟ್ಕೊಬೇಕು. ಏನಪ್ಪ ಅಂದರೆ, ನಾವು ತೊಗೊಂಡಿರೋದು 1.5 ಗ್ಲಾಸ್ ಅಷ್ಟೇ ಅಕ್ಕಿ. ಬಟ್ ಮನೇಲಿರೋರು ಎಷ್ಟು ಜನ ಅಂತ ನೋಡಿಬಿಟ್ಟು ನೀವು ಮಾಡ್ಕೊಬೇಕು. ನಾವು ತೊಗೊಂಡಿರೋದು 1.5 ಗ್ಲಾಸ್ ಅಕ್ಕಿ ಅಷ್ಟೇ. ನೀವು ಮನೇಲಿ ಇಷ್ಟು ಜನ ಇದ್ದಾರಪ್ಪ, 2-3 ಹೆಚ್ಚಿಗೆ ಇದ್ದರೆ 2-3 ಲೋಟ ತೊಗೊಂಡು ಮಾಡ್ಬೋದು. ಈಗ ಮೇಲೆ ಸ್ವಲ್ಪ ಉಪ್ಪು ಹಾಕಿ, ಮತ್ತು ಉಪ್ಪು ಹಾಕಿರೋದು ಕೂಡ ಮಿಕ್ಸ್ ಮಾಡೋಕ್ಕೆ ನಾವು ದೊಡ್ಡ ಉಪ್ಪನ್ನೇ ಹಾಕ್ಬೇಕು ಫಸ್ಟಿಗೆ, ಕಲ್ಲುಪ್ಪು. ಆ ಕಲ್ಲುಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಡ್ರೈ ಮಾಡಬೇಕು. ಕಲ್ಲುಪ್ಪು ಹಾಕಿದ್ರೆ, ಯಾಕಂದರೆ ಅಕ್ಕಿ ಹಾಕಿದ್ಮೇಲೆ ಮೇಲೆ ಇನ್ನೊಂಚೂರು ಉಪ್ಪು ಹಾಕಲೇಬೇಕಲ್ವ, ನುಸಿ ಉಪ್ಪು. ಹಾಗಾಗಿ ಫಸ್ಟಿಗೆ ಕಲ್ಲುಪ್ಪು ಹಾಕಬೇಕು. ನೋಡಿ, ಈಗ ನಾನು
ಒಂದೂವರೆ ಲೋಟ ಅಕ್ಕಿ ಅಂತ ಹೇಳಿದಲ್ವ, ಅದಕ್ಕೋಸ್ಕರ ಫಸ್ಟಿಗೆ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ತೊಗೊಂಡಿರೋ ಅಕ್ಕಿ ಸೋನಾ ಮಸೂರಿ ಅಕ್ಕಿ. ಮತ್ತು ನಾನು ಅಕ್ಕಿ ಹಾಕೋ ಟೈಮಲ್ಲಿ ಈಗ ನೋಡಿ 1.5 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ನಾನು ಫಸ್ಟಿಗೆ 1 ಲೋಟ ನೀರು ಹಾಕಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಈಗ 1.5 ಲೋಟ ಅಕ್ಕಿ ಹಾಕಿ ಮೇಲೆ 2 ಲೋಟ ನೀರು ಹಾಕ್ತೀನಿ. ಅಂದರೆ 2 ಲೋಟ 1.5 ಲೋಟಕ್ಕೆ 3 ಲೋಟ ನೀರು ಹಾಕಿದರೆ ಸಾಕು ಅಲ್ವಾ. ಅದಕ್ಕೋಸ್ಕರ ನಾನು ಫಸ್ಟಿಗೆ 1 ಲೋಟ ನೀರು ಒಯ್ದುಬಿಟ್ಟು ನೆಕ್ಸ್ಟು ಈಗ ಅಕ್ಕಿ ಹಾಕಿದ ಮೇಲೆ ಮತ್ತೆ 2 ಲೋಟ ನೀರು ಹಾಕ್ತೀನಿ. 2 ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಅಕ್ಕಿ ಎಲ್ಲ ಕರೆಕ್ಟಾಗಿ ಕಲರೆಲ್ಲ ಹತ್ತಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹತ್ಬೇಕಂದ್ರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗೆ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಗೈಸ್, ಏನಂದರೆ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಒಂದು ಸರಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಇಷ್ಟ ಆಗುತ್ತೋ ಇಲ್ಲ ಅಂತ. ನೀವು ಮಾಡಿರೋದು ಹೇಗಿತ್ತು ಅಥವಾ ನಾನು ಹೇಳಿದ್ದು ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ಇಷ್ಟ ಆಯಿತಾ, ಕರೆಕ್ಟಾಗಿ ಅನಿಸ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಥರ ಎಲ್ಲ 2 ಲೋಟ ನೀರು ಹಾಕ್ಬಿಟ್ಟು ಫಸ್ಟಿಗೆ ನಾವು 1 ಲೋಟ ಹಾಕಿರ್ತೀವಲ್ಲ, ಈಗ ಮತ್ತೆ 2 ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಕಲರೆಲ್ಲ ಉಪ್ಪು, ಹುಳಿ, ಖಾರ, ಕಲರು ಎಲ್ಲ ಅದು ಚೆನ್ನಾಗಿ ಹತ್ಕೊಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ತಿನ್ಬೇಕಾದ್ರೆ ಸಖತ್ತಾಗಿ ಟೇಸ್ಟ್ ಅನಿಸಿರುತ್ತೆ ತಿನ್ಬೇಕಾರೆ. ಈಗ ಇದೆಲ್ಲ ಆದಮೇಲೆ ಇವಾಗ ನಾವು ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಮೇಲೆ ಗೊತ್ತೇ ಇದೆ, ಅದು ಟೇಸ್ಟಿಗೆ ತಕ್ಕಂಗೆ ಕೊತ್ತಂಬರಿ ಇರಲೇಬೇಕು, ಎದ್ರಾಗನಲ್ಲಿ ಕೊತ್ತಂಬರಿ ಇರಬೇಕು. ಹಾಗಾಗಿ ಕೊತ್ತಂಬರಿ ಹಾಕಿದ್ರೇ ಟೇಸ್ಟ್ ಇದಕ್ಕೆ. ಕೊತ್ತಂಬರಿ ಹಾಕ್ಬೇಕು ಚೆನ್ನಾಗಿ. ಕೊತ್ತಂಬರಿ ಎಲ್ಲ ಇವಾಗಿರೋದು ಮೇನು. ಸಬ್ಬಕ್ಕಿ ಸೊಪ್ಪು ಕ್ಲೀನಾಗಿ ವಾಶ್ ಮಾಡಿ ಚೆನ್ನಾಗಿ ಕಟ್ ಮಾಡಬೇಕು. ಸರಿನಾ? ಕಟ್ ಮಾಡಿ ಆದಮೇಲೆ ಇದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕೂಡ ಚೆನ್ನಾಗಿ ಹತ್ಕೊಬೇಕಲ್ವ, ಇದಕ್ಕೂ ಕೂಡ ಉಪ್ಪು, ಹುಳಿ, ಖಾರ ಎಲ್ಲ. ಆಮೇಲೆ ಇದು ಕೂಡ ಚೆನ್ನಾಗೆಲ್ಲ ಬೇಯಬೇಕಲ್ವ, ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ನಾನು ಮಿಕ್ಸ್ ಮಾಡ್ತಿದ್ದೀನಲ್ಲ, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕರೆಕ್ಟಾಗಿ. ಒಂದು ಸರಿ ಟ್ರೈ ಮಾಡಿ ಮನೆಯಲ್ಲಿ, ಸರಿನಾ? ಟ್ರೈ ಮಾಡಿಬಿಟ್ಟು ನನಗೆ ಮೆಸೇಜ್ ಮಾಡೋದು ಮಾತ್ರ ತಪ್ಪಿಸ್ಬೇಡಿ. ಕಮೆಂಟಲ್ಲಿ ಮಾಡಿ, ಕಮೆಂಟಲ್ಲಿ ನನಗೆ ಒಂದು ಮಾತು ತಿಳಿಸಿ, ಈ ಥರ ಇದ್ದೇ ಈ ಥರ ಇಲ್ಲ ಅಂತ ಪ್ಲೀಸ್ ನಾನು ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ, ತಿಳಿಸಿ. ಮತ್ತು ಕ್ಲೋಸ್ ಮಾಡಿಬಿಡೋಣ, ಒಂದು 5 ನಿಮಿಷ ಬಿಟ್ಟು ತೆಗೆದು ನೋಡೋಣ. ನೋಡಿ ಗೈಸ್ ಹೆಂಗಾಗಿದೆ ಅಂತ, ಸಖತ್ತಾಗಿದೆ ಗೈಸ್. ನೋಡಿ ಎಷ್ಟು ಚೆಂದ ಆಗಿದೆ ಅಂತ ಅಲ್ವಾ. ಮನೇಲಿ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ.